ರಣಜಿ ಕ್ರಿಕೆಟಿಗ ಕಾರ್ಯಪ್ಪ ಅವರ ಮೇಲೆ ಬಹುದೊಡ್ಡ ಆರೋಪ ಬರ್ತಾ ಇದೆ. ಇವತ್ತಿ ಒಂದು ಆರೋಪವನ್ನ ಮಾಡಿದ್ದಾರೆ. ವಂಚನೆ ಮಾಡಿರುವಂತ ಆರೋಪ. ಯುವತಿಗೆ ವಂಚನೆಯನ್ನ ಮಾಡಿದ್ರ ರಣಜಿ ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ. ಮದುವೆ ಆಗುವುದಾಗಿ ಹೇಳಿಸಿ ನಂಬಿಸಿ ದ್ರೋಹವನ್ನ ಬಗೆದಿದ್ದಾರೆ ಅನ್ನುವಂತ ಆರೋಪ. ಯುವತಿಯ ಜೊತೆಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ. ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ವಿರುದ್ಧ ಯುವತಿ ಒಂದು ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿರೋದು. ಕೆಸಿ ಕಾರ್ಯಪ್ಪ ಕ್ರಿಕೆಟಿಗ ಎಫ್ಐಆರ್ ಪ್ರತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ದೂರು ಕೊಟ್ಟಂತ ಯುವತಿ ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ನನ್ನನ್ನು ನಂಬಿಸಿದ್ದಾರೆ, ನಾನು ಪ್ರೆಗ್ನೆಂಟ್ ಕೂಡ ಆಗಿದ್ದೆ, ಬಲವಂತವಾಗಿ ಅದನ್ನು ಅಬಾರ್ಷನ್ ಮಾಡಿಸಿದ್ದಾರೆ, ಮದುವೆ ಆಗ್ತೀನಿ ಅಂತ ಹೇಳಿದರು, ಎಲ್ಲವನ್ನೂ ಕೂಡ ಯುವತಿ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ನನ್ನನ್ನು ಕರ್ಕೊಂಡು ಬೇರೆ ಕಡೆಗೆಲ್ಲ ಕರ್ಕೊಂಡು ಓಡಾಡಿದ್ದಾರೆ. ಗುಜರಾತಲ್ಲಿ ಮ್ಯಾಚಸ್ಗಳು ನಡೆದಾಗ ಅಲ್ಲೂ ಕೂಡ ಕರ್ಕೊಂಡು ಹೋಗಿದ್ದಾರೆ ನನಗೆ. ಹೀಗೆ ಬೇರೆ ರಾಜ್ಯಗಳಿಗೆಲ್ಲ ಕೂಡ ಮದುವೆ ಆಗೇ ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಮಿಸ್ ಕಾರ್ಯಪ್ಪ ಅಂತಲೇ ಬರೆಸಿ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲೆಲ್ಲ ರಿಜಿಸ್ಟರ್ ಬುಕ್ ತೆಗೆಸಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ಮಿಸ್ ಕಾರ್ಯಪ್ಪ ಅಂತ ಇದೆ. ಈ ರೀತಿಯಾಗಿ ಮಾಡಿ ನನಗೆ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಈಗ ಯುವತಿ ಮಾಡ್ತಾ ಇರೋದು. ಅವರಿಗಾಗಲೇ ಬೆಂಗಳೂರಿನ ಆರ್ಟಿ ನಗರದಲ್ಲಿ ಕೇಸ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ದೂರು ದಾಖಲಾಗಿದೆ. ಈ ದೂರನ್ನು ನೋಡ್ತಾ ಇದ್ದರೆ ಎಫ್ಐಆರ್ ಕೂಡ ದೂರು ಕೊಟ್ಟ ನಂತರ ಎಫ್ಐಆರ್ ಅನ್ನು ಹಾಕಿದ್ದಾರೆ. ಅದರಲ್ಲಿ ಸಹಜವಾಗಿಯೇ ಒಂದು ಅವರ ಹೆಸರಿರುತ್ತೆ, ಇನ್ನೊಂದು ಕಡೆಗೆ ಅವರ ತಂದೆ ತಾಯಿ ಕೂಡ ಅದರಲ್ಲಿ ಎಫ್ಐಆರ್ ಅಲ್ಲಿ ಬಂದೇ ಬರ್ತಾರೆ. ಅವ್ರನ್ನೂ ಕೂಡ ದೂರುದಾರನ ಮೇಲೆ ಅವ್ರ ಮೇಲೆ ಕೂಡ ಆರೋಪವನ್ನು ಮಾಡಿದ್ದಾರೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ನನ್ನ ವೈಫ್ ಹೇಳ್ಕೊಂಡು ತಗೊಂಡೋಗಿದ್ದಾರೆ ಜೈಪುರ್ಗೆ ಮತ್ತೆ ಅಹಮದಾಬಾದ್ಗೆ. GCI ಗುಜರಾತ್ ಕ್ಲಬ್ ಅಸೋಸಿಯೇಷನ್ ಅಲ್ಲಿ ನೀವು ರಿಜಿಸ್ಟರ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಮಿಸ್ಸಸ್ ಕಾರ್ಯಪ್ಪ, ಕೆಸಿ ಕಾರ್ಯಪ್ಪ ವೈಫ್ ಅಂತ ಹಾಕಿದ್ದಾರೆ. ಆ ಥರ ಅವ್ರು ಕರ್ಕೊಂಡು ಹೋಗಿದ್ದಾನೆ ನನಗೆ ಎಶ್ಯೂರಿಟಿ ಕೊಡೋಕ್ಕೆ ನಾನು ಇನ್ನೇ ಮದುವೆ ಆಗ್ತೀನಿ, ನೋಡು ನಾನು ಇನ್ನ ಎಲ್ಲ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀನು ಯಾಕೆ ನನ್ನ ಅಮ್ಮ ಅಪ್ಪ ಬಿಟ್ಬಿಡು, ಅವ್ರು ಏನು ಅವ್ರು ಆ ಥರನೇ ಅವ್ರು ಏನು ಬೇಕು ಹೇಳ್ತಾರೆ, ನೀನು ಟೆನ್ಷನ್ ತಗೊಳ್ಬೇಡ, ನಾನು ನಿನ್ಗೆ ಹೇಳಿದ್ದೀನಿ ಅಲ್ಲ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ. ಬಟ್ ಅದೇ ಸರ್, ನಾನು ಕಾಲ್ ಮೆಸೇಜ್ ಮಾಡಿದರೆ ಪಿಕ್ ಮಾಡಲ್ಲ. ಲೈಕ್ ಮೆಂಟಲಿ ನಾನು ಕೇಳಿದ್ರೆ ಏನಾಯಿತು, ನಾನು ಅಮ್ಮ ಅಪ್ಪ ಜೊತೆ ಇದ್ದೀನಿ, ನಿನ್ಗೆ ಗೊತ್ತಲ್ಲ ಅವ್ರಿಗೆ ಇಷ್ಟ ಇಲ್ಲ ನಿಂದ, ಸ್ವಲ್ಪ ಲೈಕ್ ಕಾಮ್ ಆಗಿರೋ, ಫೋನೇ ತೆಗಿಯಲ್ಲ. ನನಗಾಯಿತು ಈ ಮನುಷ್ಯ ನನಗೆ ಮದುವೆ ಆಗ್ತದೆ ಅಂತ ಹೇಳ್ತಾನೆ, ಬಟ್ ಫೋನ್ ತೆಗಿಯೋಕ್ಕಾಗಲ್ಲ ಅಮ್ಮ ಅಪ್ಪ ಮುಂದೆ. ಅಂದರೆ ಏನಾದರೂ ಇದೆಯಲ್ಲ, ಡೌಟ್ ಇದೆಯಲ್ಲ ಸರ್. ನಾನು ಆ ಥರ ಎಲ್ಲ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ದೀನಿ, ಯಾಕೆ ನೀನು ಈ ಥರ ಎಲ್ಲ ಮಾಡೋದು. ಅವ್ರು ಹೇಳ್ತಾರೆ, ನೀನು ನನಗೆ ಟಾರ್ಚರ್ ಮಾಡಬೇಡ, ನನ್ನ ಇಷ್ಟ, ನಾನು ಫೋನ್ ಪಿಕ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ ಅಂತ. ನಾನು ಹೇಳಿದ್ದೀನಿ, ನಾನು ನನ್ನನ್ನೇ ಸಾಯಿಸ್ಬಿಡ್ತೀನಿ, ನನಗೇನು ಬೇಡ. 22 ಡಿಸೆಂಬರ್ಗೆ ನಾನು ಅವ್ರ ಮನೆ ಹತ್ರ ಹೋಗಿದ್ದೀನಿ ಅವ್ರು ಮಾತಾಡ್ಸೋಕ್ಕೆ. ಅವ್ರು ನನಗೆ ಹೇಳಿದ್ರು, ನಾನು ನನ್ನ ನಾಗಸಂದ್ರ ಮನೆಯಲ್ಲಿ ಇದ್ದೀನಿ, ನಾನು ಅನ್ಸೋಲ್ಡ್ ಆಗಿದೆ, ಅವರು IPL ಅಲ್ಲಿ ಅನ್ಸೋಲ್ಡ್ ಆಗಿದೆ. ನಾನು ತುಂಬ ಬೇಜಾರಲ್ಲಿ, ನಾನು 4 ದಿವಸ ನನ್ನ ರೂಮಲ್ಲೇ ಇದ್ದೀನಿ, ನಾನು ಎಲ್ಲಿಗೂ ಹೋಗಲಿಲ್ಲ, ಏನೂ ಇಲ್ಲ ಅಂತ. ಬಟ್ ನನಗೇನೋ ಅವ್ರದ್ದು ಒಂದು ಹುಡುಗಿ ಯಾರ ಜೊತೆ ಅವ್ರದ್ದು ಸ್ವಲ್ಪ ಏನಾದರೂ ಇತ್ತು, ಅವ್ರ ನಾಯಿ ಜೊತೆ ಫೋಟೋ ಹಾಕಿದ್ದಾನೆ ಲೈಕ್ ಇನ್ಸ್ಟಾಗ್ರಾಮಲ್ಲಿ. ಅದನ್ನ ನೋಡಿದ್ದೀನಿ. ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಯಾಕೆ ಈ ಹುಡುಗಿ ನಿನ್ನ ನಾಯಿ ಜೊತೆ, ಅವ್ರ ಇಷ್ಟ. ನಾನು ಅವ್ರಿಗೆ ಹೇಳಿದ್ದೀನಿ, ನೀನು ಹೇಳಲ್ಲ, ನನಗೆ ಬೇಜಾರಾಗ್ತಾ ಇದೆ, ನೀನು ನನ್ನ ಜೊತೆ ಇಷ್ಟು ಮಾಡಿದ್ಯಾ, ನನಗೆ ಒಂದು ಸೆಕ್ಯೂರಿಟಿ ಕೊಡು, ಒಂದು ಬೇಸಿಕ್ ಒಂದು ಹುಡುಗಿಯಾಗಿ ಸೆಕ್ಯೂರಿಟಿ ಕೊಡು ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ಇಲ್ಲ, ನಿನ್ಗೇನು ಬೇಕಾದರೂ ಮಾಡು, ನನಗೆ ಟಾರ್ಚರ್ ಮಾಡಬೇಡ, ನಾನು ಐ ಆಮ್ ಔಟ್, ಐ ಆಮ್ ಲೀವಿಂಗ್ ಯು, ಐ ವಿಲ್ ನಾಟ್ ಬಿ ವಿತ್ ಯು, ನಿನ್ಗೇನು ಬೇಕಾದ್ರೆ ಮಾಡು. ನಾನಿದ್ರು ನನ್ನ ಜೀವನ ಈ ಥರ ಹಾಳು ಮಾಡ್ಕೊಂಡು ನೀ ಹೋಗ್ತೀಯಾ. ಆವಾಗ ನನಗೆ ಹೇಳಿದ್ರು, ನೋಡು ಬೇರೆ ಏನೋ ಹುಡುಗ ಲೈಕ್ ಫೈನ್ ಮಾಡಿಕೊಂಡು ಅವ್ರ ಜೊತೆ ಮದುವೆ ಆದ್ಕೊಂಡು ಅವ್ರಿಗೆ ಹೇಳ್ಬಾರ್ದು ನಿನ್ಗೆ ಈ ಥರ ಕಾಯಿಲೆ ಬಂತು ನಂತ ಇದೆಲ್ಲ ಹೇಳ್ಬಾರ್ದು, ಸೀದಾ ಮದುವೆ ಆಗ್ಕೊಂಡು ನಿನ್ನ ಲೈಫ್ ನೋಡ್ಕೊಂಡು ಹೋಗು, ನನ್ನ ಲೈಕ್ ಫರ್ಗೆಟ್ ಮೀ. ದೆನ್ ಐ ಟೋಲ್ಡ್, ಹೌ ಇಸ್ ಇಟ್ ಪಾಸಿಬಲ್, ಐ ಆಮ್ ಕಮಿಂಗ್, ಐ ವಿಲ್ ಟಾಕ್ ಟು ಯು ಅಂತ ನಾನು ಅವ್ರ ಮನೆ ಹತ್ರ ಹೋಗಿದ್ದೀನಿ. ನಾವು ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದೀನಿ. ನಾನು ಇಬ್ಬರು ಏನಾದರೂ ಸೇಮ್ ಕಮ್ಯುನಿಟಿ. ಅವ್ರು ನನ್ನ ಜೊತೆ ಮಾತಾಡಿದ್ರು.
ಅದಾದಮೇಲೆ ಮೀಟ್ ಮಾಡೋಕ್ಕೆ ಕರೆದ್ರು. ಅದಾದಮೇಲೆ ಅವ್ರು ಹೇಳಿದ್ರು, ಫಸ್ಟ್ ಅವ್ರು ಹೇಳಿದ್ರು ಅವ್ರ ಗರ್ಲ್ ಫ್ರೆಂಡ್ ಇದೆ ಅಂತ. ನಾನು ಓಕೆ ಗುಡ್, ನನ್ನ ಫ್ರೆಂಡ್ಸ್ ಥರ ಲೈಕ್ ನಾನು ಆ ಥರನೇ ಅವ್ರನ್ನ ಆ ರೀತಿಯಲ್ಲೇ ನೋಡ್ತಾ ಇದ್ದೀವಿ. ಅದಾದಮೇಲೆ ಮೀಟ್ ಆಗೋಕೆ ಅವರು ಇಲ್ಲ ನನಗೆ ನಿನ್ನ ಮೇಲೆ ತುಂಬ ಇಷ್ಟ ಇದೆ ಅಂತ. ನಾನು ಹೇಳಿದ್ದೀನಿ ನಿನ್ನ ಗರ್ಲ್ ಫ್ರೆಂಡ್ ಇದೆಯಲ್ಲ. ಇಲ್ಲ ನನ್ನ 3 months ಬ್ಯಾಕ್ ಬ್ರೇಕಪ್ ಆಯಿತು, ಪಬ್ಲಿಕಲ್ಲಿ ನಾನು ಹೇಳಿಲ್ಲ, ಯಾಕಂದರೆ ನಾವು 4 ವರ್ಷ ಜೊತೆಯಲ್ಲಿ ಇದ್ದೀವಿ ಅವ್ರ ಜೊತೆ. ಅವರು ಒಂದು ಕೂರ್ಗಿ ಸೇಮ್ ನನ್ನ ಕಮ್ಯುನಿಟಿ ಹುಡುಗಿ, ಸೊ ನಾನು ಹೇಳಿಲ್ಲ. ಬಟ್ ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ನಾನು ನಿನ್ನ ಮದುವೆ ಆಗೋ ಥರ ನೋಡ್ತಾ ಇದ್ದೀನಿ, ಬಿಕಾಸ್ ನಾವು ಸೇಮ್ ಕಮ್ಯುನಿಟಿ, ನನ್ನ ಸೇಮ್ ಊರು, ಸೊ ನಾನು ನಿನ್ನ ಜೊತೆ ಮದುವೆ ಆಗೋಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳಿದರು. ಅದಾದಮೇಲೆ ಅವ್ರು ನನ್ನ ಜೊತೆ ಇತ್ತು. ಅದಾದಮೇಲೆ ನನ್ನ ಪೇರೆಂಟ್ಸ್ನು ಮೀಟ್ ಆಯಿತು, ಎಲ್ಲ ಆಗಿದೆ. ಸೊ ನನ್ನ ಪೇರೆಂಟ್ಸ್ಗೂ ಏನೂ ಡೌಟ್ ಬಂದಿಲ್ಲ, ಯಾಕಂದರೆ ಅವರೊಂದು ಕ್ರಿಕೆಟರು, ಮತ್ತು ಅವರು ನನ್ನ ಕಮ್ಯುನಿಟಿ, ಲೈಕ್ ಅಷ್ಟು ಡೌಟ್ ಬರೋಕ್ಕೆ ಏನು ಇದಿಲ್ಲ. ಅದಾದಮೇಲೆ ನಾನು ಅವ್ರ ಜೊತೆ ಇರುವಾಗ ನನಗೊಂದು ಪ್ರೆಗ್ನೆನ್ಸಿ ಆಗಿದೆ. ಆವಾಗ ಏನಾಯಿತು ಅಂದರೆ ಅವರು ನನಗೆ ಹೇಳಿದರು ನೀವು ಇದನ್ನ ಅಬಾರ್ಟ್ ಮಾಡ್ಕೊ ಅಂತ. ನಾನು ಇಲ್ಲ ಮಾಡಲ್ಲ, ನಾವು ಮದುವೆ ಆಗೋಣ. ಇಲ್ಲ ಅವ್ರು ಹೇಳಿದ್ರು ಇವಾಗ ಮದುವೆ ಆಗೋಕ್ಕಾಗಲ್ಲ, ನಾನು ನೆಕ್ಸ್ಟ್ ಇಯರ್ IPL ಎಲ್ಲ ಆಡಬೇಕಲ್ವಾ, ಸೊ ನಾನು IPL ಆಡೋವಾಗ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ, ನಾನು ಮದುವೆ ಆಗಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಅವ್ರು ಹೇಳಿದರು ಯಾರಿಗೆ ಹೇಳಬಾರ್ದು ಈ ಬಗ್ಗೆ, ನಾನು ಇಬ್ಬರು ವಿಚಾರಿಸ್ಕೊಂಡು ಏನಾದರೂ ಮಾಡೋಣ ಅಂತ. ಅದಾದಮೇಲೆ ಅವ್ರು ನನ್ನ ತುಂಬ ಸರಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿತ್ತು ಕಿ ಲೈಕ್ ಅಬಾರ್ಟ್ ಮಾಡಿಬಿಡು ಅಂತ. ಫೋರ್ಸ್ ಮಾಡಿಲ್ಲ, ಅವತ್ತು ಫೋರ್ಸ್ ಮಾಡಿಲ್ಲ, ಕಾನ್ವರ್ಸೇಷನಲ್ಲಿ ಹೇಳ್ತಾರೆ ಕಿ ಇಲ್ಲ ಬೇಡ ಇದೆಲ್ಲ ಅಂತ ಹೇಳಿದರು. ಬಟ್ ನಾನಿಲ್ಲ, ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇತ್ತು, ಈ ಚೈಲ್ಡ್ ಬೇಕಂತ, ನನಗೆ ಈ ಚೈಲ್ಡ್ ಬೇಕು ಅಂತ ನನಗೆ ಇತ್ತು. ಸೊ ಅವರು ಓಕೆ ಫೈನ್ ಅಂತ ಹೇಳಿದರು. ಒಂದು ಲಾಸ್ಟ್ ಇಯರ್ ಬಗಲ್ಗುಂಟೆಯಲ್ಲಿ ಅವ್ರ ಮನೆಯಲ್ಲಿ ಗಣೇಶ ವಿಸರ್ಜನೆಗೆ ನಾನು ಲೈಕ್ ಇನ್ವೈಟೆಡ್ ಮೀ ದೇರ್. ಅದಾದಮೇಲೆ ಅವ್ರ ಪೇರೆಂಟ್ಸ್ ಬಟ್ ಅಣ್ಣ ಜೊತೆ ಮೀಟಿಂಗ್ ಆಗಿದೆ, ಬಟ್ ಪೇರೆಂಟ್ಸ್ ಜೊತೆ ಫಸ್ಟ್ ಟೈಮು ಲಾಸ್ಟ್ ಇಯರ್ ಗಣೇಶ್ ವಿಸರ್ಜನಲ್ಲಿ ಅವ್ರು ನನ್ನ ಮೀಟ್ ಮಾಡಿಸಿದ್ರು. ಅವ್ರ ಮಾಮಿ, ಅವ್ರ ಕಝನು, ಮಮ್ಮಿ ಪಪ್ಪ ಅಣ್ಣ ಎಲ್ಲರನ್ನ ಮೀಟ್ ಮಾಡಿಸಿದ್ರು. ಮೀಟಿಂಗ್ ಆದಮೇಲೆ ಏನಾಯ್ತು ಅಂದರೆ ಅವ್ರು ತುಂಬ ವೆಲ್ಕಮಿಂಗ್, ನನ್ನ ತುಂಬ ಚೆನ್ನಾಗಿ ಇಷ್ಟ ಅಲ್ಲೇ ನೋಡಿಕೊಂಡು ಎಲ್ಲ ನನಗೆ ತುಂಬ ಇಷ್ಟ ಆಗಿದೆ. ಅವತ್ತು ನಾನು ಪ್ರೆಗ್ನೆಂಟ್ ಇದ್ದೀವಿ. ಅದಾದಮೇಲೆ ಬಾ ನಾನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಬಂದು ಸ್ಟಾಪ್ ಮಾಡಿದರು ಮಧ್ಯೆ ಬಟ್ಟೆಯಲ್ಲಿ. ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ರೋಡ್ ಇದೆ ನೋಡಿ, ಅಲ್ಲಿ ಒಂದು ಬ್ಯಾಡ್ಮಿಂಟನ್ ಕ್ಲಬ್ ಇದೆ, ನನಗೆ ಅಷ್ಟು ಜ್ಞಾಪಕ ಇದೆ, ಅಲ್ಲಿ ಸ್ಟಾಪ್ ಮಾಡಿದರು. ಮಾಡ್ಕೊಂಡು ಅವ್ರಿಗೆ 1 ನಿಮಿಷ ನನಗೆ ನೀರು ಬೇಕು ಅಂತ ವಾಟರ್ ಬಾಟಲ್ ತಗೊಂಡು ಹೋಗಿದ್ರು. ವಾಟರ್ ಬಾಟಲ್ ತಗೊಂಡು ಬಂತು, ಕಾರಲ್ಲಿ ಚೈಲ್ಡ್ ಲಾಕ್ ಹಾಕಿ ಈ ಟ್ಯಾಬ್ಲೆಟ್ ತಗೋ, ಇದು ಈ ಥರ ಆಗದೆ ಲೈಕ್ ಆಗಲ್ಲ, ನೀನು ಅಬಾರ್ಷನ್ ಮಾಡಲೇಬೇಕು, ನೀನು ತುಂಬ ಇಮೋಷ್ನಲ್ ಆಗಿ ವಿಚಾರಿಸ್ತಾ ಇದೆಯಾ, ನೀನು ಸ್ವಲ್ಪ ಸ್ಟ್ರಾಂಗ್ ಆಗಿ ನೀನು ಇದು ಮಾಡಲೇಬೇಕು, ಅಂಡರ್ಸ್ಟ್ಯಾಂಡ್ ಮಾಡಲೇಬೇಕು, ನೀನು ತಗೊಳ್ಬೇಕು ಅಂತ ಈ ಮಾತ್ರೆ ಇವತ್ತು. ನಾನು ಹೇಳಿದ್ದೀನಿ ಇಲ್ಲ. ಅವ್ರು ಇಲ್ಲ ನೀನು ತಗೊಳ್ಳೆ, ಫುಲ್ ಪ್ರೆಷರೈಸ್ ಮಾಡಿಕೊಂಡು ಕೈಯೆಲ್ಲ ಇಟ್ಕೊಂಡು ಇಲ್ಲ 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 ಒಂದಾದರೆ ತಗೋ ಅಂತ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ನನಗೆ. ಅದಾದಮೇಲೆ ಅವ್ರು ಲೈಕ್ ಆಗಿಂದ ಮುಂಚೆ ಅವ್ರು ಇದೇ ಹೇಳಿದ್ರು, ನಾನು ಇನ್ನು ಮದುವೆ ಆಗ್ತೀನಿ, ನಾನು ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡೋಣ, ಇವತ್ತು ಯಾಕೆ ನಿನಗೆ ಬೇಕು. ಸೊ ನಾನು ಇಮೋಷ್ನಲಿ ತುಂಬ ಅಟ್ಯಾಚ್ ಆಗಿದ್ದೀನಿ, ಇಲ್ಲ ನನಗೆ ಬೇಕು ಅಂತ. ಸೊ ಅವ್ರು ಈ ಥರ ಎಲ್ಲ ಹೇಳ್ಕೊಂಡು ನಾನು ಲಾಸ್ಟಲ್ಲಿ ಕೇಳಲ್ಲ ಅಂದರೆ ಅವರು ನನ್ನ ಕೈ ಇಟ್ಕೊಂಡು ಇದು ಮೆಡಿಸಿನ್ ಕೊಟ್ಟಿದ್ದಾನೆ ನನಗೆ. ಅದಾದಮೇಲೆ ನಾನು ತುಂಬ ಜೋರಾಗಿ ಅಳ್ತಾ ಇದ್ದೀವಿ. ನಾನು ಅವ್ರಿಗೆ ಹೇಳಿದ್ದೀನಿ ಇದು ಏನು ನೀನು ನನಗೆ ಫೋರ್ಸ್ಫುಲಿ ಮಾಡಿದ್ಯಾ ಅಂತ. ಇಲ್ಲ ನೀನು ಟೆನ್ಷನ್ ತಗೊಳ್ಬಾರ್ದು, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತೀನಿ, ಅದು 5 days ಕೋರ್ಸ್ ಸರ್, ಮೆಡಿಕೇಷನ್ದು 5 days ತಗೊಳ್ಬೇಕು. ಸರ್ ಹೇಳಿದ್ರು 1 ಟ್ಯಾಬ್ಲೆಟಲ್ಲಿ ಏನಾಗಲ್ಲ, ಇವತ್ತು ಏನಾಗಲಿಲ್ಲ, ನೀನು ಟೆನ್ಷನ್ ತಗೊಳ್ಬಾರ್ದು, ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ. ನಾನು ಸರಿ ಅಂತ. ಅದಾದಮೇಲೆ ನಾವು ಗೋಲ್ಡನ್ ಪಾಮ್ಸ್ಗೆ ಹೋಗಿದ್ದೀನಿ, ಅಲ್ಲೇ ಏರಿಯಲ್ಲಿ ಒಂದು ರಿಸಾರ್ಟ್ ಇದೆ, ಅವ್ರು ಅಲ್ಲೇ ನನ್ನ ಕಾಮ್ ಡೌನ್ ಮಾಡಿ ಇಲ್ಲ ಯಾರಿಗೆ ಹೇಳ್ಬೇಡ, ಏನಾಗಲ್ಲ, ನಾನು ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂತ ಎಲ್ಲ ನನಗೆ ಸಮಾಧಾನ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಮನೆಗೆ ಬಂದಿದ್ದೀನಿ. 1 ವೀಕಲ್ಲಿ ನನಗೆ ಬ್ಲೀಡಿಂಗ್ ಶುರು ಆಗಿ ಅಬಾರ್ಷನ್ ಆಗಿದೆ 1 ಟ್ಯಾಬ್ಲೆಟಲ್ಲಿಯೇ. ಸೊ ನಾನು ಅವ್ರಿಗೆ ಕಾಲ್ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ ಕಿ ಇದೇನು ಲೈಕ್ ನೀನು ಹೇಳಿದ್ಯಾ 1 ಟ್ಯಾಬ್ಲೆಟ್ಲಿ ಏನಾಗಲ್ಲ, ಅದು ನನಗೂ ನನ್ನ ಡಾಕ್ಟರ್ ಫ್ರೆಂಡ್ ಆ ಥರನೇ ಹೇಳಿದ್ರು, ಏನು ಮಾಡೋಕ್ಕಾಗಲ್ಲ, ನೀನು ಮೋಸ್ಟ್ಲಿ ನಿನ್ನ ಬಾಡಿ ವೀಕ್ ಇರ್ಬೋದು ಅಂತ ಹೇಳಿದರು. ಸೊ ನೀನು ಯಾಕೆ ಟೆನ್ಷನ್ ತಗೊಳ್ತಾ ಇದೆಯಾ, ನಾನಿನ್ನ ಮದುವೆ ಮಾಡ್ತೀನಿ ಅಲ್ಲ, ಇದು ಒಂದು ಬ್ಯಾಡ್ ಡ್ರೀಮ್ ಥರ, ಇದನ್ನ ಲೈಕ್ ಫರ್ಗೆಟ್ ಇಟ್, ಲೈಕ್ ಲೆಟ್ ಇಟ್ ಗೋ, ಫರ್ಗೆಟ್ ಇಟ್ ಅಂತ ಹೇಳಿದರು. ಅದಾದಮೇಲೆ ನಾವು ರಿಲೇಷನ್ಶಿಪ್ಪಲ್ಲೇ ಇದ್ದೀವಿ, ನಾರ್ಮಲ್ ಆಗಿ ಎಲ್ಲ ಇದ್ದೀವಿ. ನನಗೆ ಒಂದು ಕಾಲ್ ಬಂತು
ಅವ್ರು ಯಾರ ಜೊತೆ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಇತ್ತು, ಅವ್ರು ನನ್ನ ಹೆಸರೇ ಹೇಳಲ್ಲ, ಅವ್ರ ಕಾಲ್ ಬಂತು. ಅವ್ರು ಹೇಳಿದ್ರು ನೀನು ಯಾರಂತ. ನಾನು ಇವ್ರ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ದೀನಿ. ನಾನು ಮುಂಚೆ ಸಹ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಕನ್ಫರ್ಮೇಷನ್ಗೆ. ಅವಾಗ ಅವ್ರು ಏನು ಮಾಡಿದ್ರು, ಡಬಲ್ ಗೇಮು, ಅವ್ರಿಗೆ ಹೇಳಿದ್ರು ನಾನೊಂದು ಕ್ರಿಕೆಟರು, ನಂದು ಡ್ರಗ್ಸ್ ವಿಡಿಯೋ, ಲೈಕ್ ಅವ್ರು ಡ್ರಗ್ಸ್ ಮಾಡೋ ವಿಡಿಯೋ ನನ್ನ ಹತ್ರ ಇದೆ ಅಂತ, ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನಿನ್ಗೆ ಯಾರಾದರೆ ಕಾಲ್ ಮಾಡಿದರೆ, ಮೆಸೇಜ್ ಮಾಡಿದರೆ ಅವ್ರಿಗೆ ಹೇಳೋ ನೀನು ಬ್ರೇಕಪ್ ಆಗಿದೆ ಅಂತ, ಈ ಥರ. ಸೊ ಅವ್ರು ಫಸ್ಟ್ ಆ ಥರ ಹೇಳಿದರು. ಬಟ್ ಅವ್ರಿಗೂ ಒಂದು ಡೌಟ್ ಬಂತು, ಯಾಕೆ ಈ ಹುಡುಗಿ ನನ್ಗೆ ಮೆಸೇಜ್ ಮಾಡುತ್ತೆ, ಲೈಕ್ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂದರೆ ಯಾಕೆ ನನ್ಗೆ ಮೆಸೇಜ್ ಮಾಡುತ್ತೆ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಬಂತು. ಅವ್ರು ನನ್ಗೆ ಕಾಲ್ ಮಾಡಿದ್ರು. ಅದಾದಮೇಲೆ ಅವ್ರು ಹೇಳಿದ್ರು ಇಲ್ಲ ನನ್ನ ಏನು ಬ್ರೇಕಪ್ ಆಗಿಲ್ಲ, ನಾನು ಇಲ್ಲೇ ಇದ್ದೀನಿ, ಅವ್ರು 3 ತಿಂಗಳಿಂದ ನನ್ನ ಅವಾಯ್ಡ್ ಮಾಡ್ತಾ ಇರೋದು, ನನ್ಗೆ ಬಿಲೀವೇ ಆಗ್ತಾ ಇಲ್ಲ ನನ್ನ ಜೊತೆ ಈ ಥರ ಮಾಡಿದ್ರು. ಮತ್ತೆ ನಾನು ಅವ್ರ ಜೊತೆ ಮಾತಾಡೋವಾಗ ಅವ್ರ ಜೊತೆ ಸಹ ಈ ಥರನೇ ಚೀಟಿಂಗು ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಸೊ ನನ್ಗೆ ಗೊತ್ತಾಗಿತ್ತು ಇದು ಇವ್ರದ್ದು ಪ್ಯಾಟರ್ನ್. ಇದೇನಂದ್ರೆ ಪ್ಯಾಟರ್ನು, ಹುಡುಗಿಗೆ ಹೋಗೋದು ಹೇಳೋದು, ಯಾರು ಹುಡುಗಿ ಅವ್ರ ಜೊತೆ ರಿಲೇಶನ್ಶಿಪ್ಗೆ ಅಕ್ಸೆಪ್ಟ್ ಮಾಡಲ್ಲ ಅವ್ರಿಗೆ ನಾನು ನಿನ್ನ ಮದುವೆ ಆಗ್ತೀನಿ, ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು, ಅದಾದಮೇಲೆ ಅವ್ರದ್ದು ಯೂಸ್ ಮಾಡೋದು, ಬಿಡೋದು ಇಲ್ಲ, ಯೂಸ್ ಮಾಡ್ತಾನೆ ಇರ್ಬೋದು ಅವರು, ಆ ಥರ ಅವ್ರ ನೇಚರ್ ಇದೆ ಅಂತ ಕ್ಲಿಕ್ ಆಯಿತು. ಇವ್ರು ನನಗೆ ಫೋರ್ಸ್ಡ್ ಅಬಾರ್ಷನ್ ಮಾಡಿದೆ, ಇವ್ರ ಗರ್ಲ್ ಫ್ರೆಂಡ್ ಇತ್ತು ಅಂತೂ ಈ ಥರ ಮಾಡಿದೆ ಅಂದರೆ ಇವ್ರು ಸರಿ ಇಲ್ಲ, ನಾನು ಇವ್ರ ಅಗೇನ್ಸ್ಟ್ ಫೈಟ್ ಮಾಡಬೇಕು. ಸೊ ಫಸ್ಟ್ ಅವರು 2 days ಫೋನ್ ಸ್ವಿಚ್ ಆಫ್ ಮಾಡಿದರು. ನನ್ಗೆ ಅವ್ರಿಗೆ ಗೊತ್ತಾಗಿದೆ ಅಂತ ಫೋನ್ ಸ್ವಿಚ್ ಆಫ್, ಅವ್ರು ಎಲ್ಲಿ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. 2 days ಆದಮೇಲೆ ಇನ್ನೊಂದ್ಸರಿ ಅವರು ಫ್ರೆಂಡ್ಸ್ನ ಕರ್ಕೊಂಡು, ಲಾಯರ್ ಫ್ರೆಂಡ್ಸ್ನ ಕರ್ಕೊಂಡು ಮನೆಗೆ ಬಂದು ಸಾರಿ, ಆ ಹುಡುಗಿನೇ ತಪ್ಪಿದೆ, ಅವ್ರು ತುಂಬ ಸೂಸೈಡಲ್ಲಿತ್ತು, ಅದಕ್ಕೋಸ್ಕರ ನಾನು ಅವ್ರಿಗೆ ಕ್ಲೋಜರ್ ಒಂದು ಆಗಲಿಲ್ಲ. ಬಟ್ ನನಗೆ ನಿಜವಾಗ್ಲೂ ನಿನ್ನ ಮೇಲೇ ಲವ್ ಇದೆ, ಪ್ರೀತಿ ಇದೆ, ನಾನು ಯಾಕೆ ನಿನ್ನ ಪೇರೆಂಟ್ಸ್ನ ಮೀಟ್ ಮಾಡೋದು, ನನ್ನ ಪೇರೆಂಟ್ಸ್ನ ನಿನ್ನ ಮೀಟ್ ಮಾಡಿಸೋದು, ನನ್ನ ಅಣ್ಣನೆಲ್ಲ ಮಾಡೋದು, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿಸೋದು, ನಾನು ಏನು ದಡ್ಡನಾ, ನಿನ್ನ ಸ್ವಲ್ಪ ಜ್ಞಾಪಕ ಇಡು ಅಂತ ಆ ಥರ ಎಲ್ಲ ಮಾತು ಹೇಳಿದರು. ಬಟ್ ನನಗೆ ಅವಾಗನೂ ಡೌಟ್ ಇತ್ತು, ಏನಾದರೂ ಕನೆಕ್ಷನ್ ಇಲ್ಲ, ಲೈಕ್ ಆ ಇಂಟ್ಯೂಷನ್ ಇರೋದು ನೋಡಿ ಒಂದು ಹ್ಯೂಮನಲ್ಲಿ, ಆ ಇಂಟ್ಯೂಷನಲ್ಲಿ ನನಗಾಗಿದೆ ಏನಾದರೂ ತಪ್ಪಿದೆ ಅಂತ. ಆದಮೇಲೆ ಅವರು ಈ ಥರ RR ಕ್ಯಾಂಪ್ಗೆ ಹೋಗಿದ್ರು, ರಾಜಸ್ಥಾನ್ ರಾಯಲ್ಸ್ ಕ್ಯಾಂಪ್ಗೆ, ಅಲ್ಲಿಂದ ಇಗ್ನೋರ್ ಮಾಡೋದು ಆ ಥರ ಶುರು ಆಗಿದೆ. ಸೊ ನಾನು ಹೇಳಿದೆ ನಾನು ನಿನ್ನ ಟ್ರಸ್ಟ್ ಮಾಡಲ್ಲ, ನನಗೆ ಗೊತ್ತು ನೀನು ನನ್ನ ಜೊತೆ ಇನ್ಜಸ್ಟಿಸ್ ಮಾಡಿದ್ಯಾ, ನಾನು ಕೇಸ್ ಹಾಕ್ತೀನಿ ಅಂತ. ನಾನು ಹೋಗಿ ಬಗಲ್ಗುಂಟೆ ಸ್ಟೇಷನಲ್ಲಿ ಏನೆಲ್ಲ ಮಾತಿತ್ತು ಸ್ಟೇಷನಲ್ಲಿ ಎಲ್ಲ ಬರ್ಕೊಂಡು ನಾನು FIR ಮಾಡಿದ್ದೀನಿ. FIR ಆದಮೇಲೆ 2 ದಿವಸ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನನಗೆ ಆಗಿದೆ. ನಿನ್ಗೇನು ಬೇಕು, ನಾನು ನಿನ್ನ ಜೊತೆ ತಪ್ಪು ಮಾಡಿದ್ದೀನಿ, ನಾನೇ ನಿನ್ಗೆ ಜಸ್ಟಿಸ್ ಕೊಡ್ತೀನಿ, ಯಾಕೆ ನಿನ್ನ ಕೋರ್ಟು ಪೊಲೀಸ್ ಎಲ್ಲ ಹೋಗಬೇಕು, ನಾನು ನಿನ್ನ ಜೊತೆ ಇರ್ತೀನಿ, ಮದುವೆ ಆಗ್ತೀನಿ, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಿನಗೆ ತುಂಬ ಕನ್ಫ್ಯೂಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಾ ಕ್ಯಾಂಪಲ್ಲಿ ನಿನ್ನ ಅವಾಯ್ಡ್ ಮಾಡ್ತಾ ಇಲ್ಲ, ಏನಾಗಿದೆ ಅಂದರೆ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ, ನೀನು ತುಂಬ ಓವರ್ ಥಿಂಕ್ ಮಾಡ್ತಾ ಇದೆಯಾ, ಮತ್ತು ಇಮೋಷ್ನಲ್ ಪ್ರೆಷರು, ನೀನು ನನ್ನ ಲವ್ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇದೆಯಲ್ಲ, ಮತ್ತು ಯಾವ ಥರ ನೀನು ನನ್ನ ಮೇಲೆ ಕೇಸ್ ಆಗ್ತೀಯ ಅಂತ. ನನಗೂ ಬೇಜಾರಾಯಿತು ಮೇ ಬಿ ನಾನು ಅಷ್ಟು ರಿಗ್ರೆಸಿವ್ ಆಗಿ ಆ ಥರ ಸ್ಟೆಪ್ ತಗೊಳ್ಬಾರ್ದು, ನಾನು ಅವ್ರ ಜೊತೆನೇ ಮಾತಾಡಿಕೊಂಡು ಎಲ್ಲ ಕರೆಕ್ಟ್ ಮಾಡ್ತೀನಿ ಅಂತ. ಅದಾದಮೇಲೆ ಲೈಫಲ್ಲಿ ಬಂತು ಸೇಮ್ ಸರ್, ಬರೋದು ಹೋಗೋದು ಈ ಥರ ಮಾಡ್ತಾ ಇತ್ತು ಅವರು. ಫೈನಲಿ ಅವ್ರನ್ನೇ ಬಂದು ನನ್ನ ಪೇರೆಂಟ್ಸ್ಗೆ ಇಲ್ಲ ನಾನು ಮದುವೆ ಆಗ್ತೀನಿ ನಿನ್ನ ಹುಡುಗಿನ, ಅವ್ರ ಪೇರೆಂಟ್ಸ್ನ ಕರ್ಕೊಂಡು ಬಂತು. ತುಂಬ ಇಮೋಷ್ನಲಿ ಮೆಂಟಲಿ ಟಾರ್ಚರ್ ಮಾಡಿದ್ದಾರೆ. ನಾನು ಏನಂದರೆ ನಾನು ಮುಂಚೆ ಫ್ರೆಂಡ್ಸ್ ಜೊತೆ ಹೋಗೋದ್ರು ಅಂದರೆ ಯಾಕೆ ಹುಡುಗ ಜೊತೆ ಯಾಕೆ ಹೋಗಬೇಕು, ಇಂಥ ಬೇಸ್ಲೆಸ್ ಅಲಿಗೇಷನ್ಸು. ಹುಡುಗ ಜೊತೆ ಯಾಕೆ ಹೋಗ್ತಾ ಇದೆಯಾ, ನೀನು ಯಾಕೆ ಈ ಥರ ಬಟ್ಟೆ ಹಾಕೋದು, ನೀನು ಯಾಕೆ ಮಾಡ್ಲಿಂಗ್ ಮಾಡೋದು, ನೀನು ನನ್ನ ಬಗ್ಗೆ ಎಲ್ಲ ಗೊತ್ತಿತ್ತು, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಓಪನ್ ಪ್ರೊಫೈಲ್ ಇದೆ, ನೀನು ನೋಡ್ಕೊಂಡೇ ಬಂದಿದ್ಯಾ ಲೈಫಲ್ಲಿ, ಮತ್ತು ಇವತ್ತು ಯಾಕೆ ನೀನು ನನ್ನ ಡಾಮಿನೇಟ್ ಮಾಡ್ತಾ ಇದೆಯಾ ಅಂತ ಕೇಳೋಗ ಇಲ್ಲ ನೀನು ಲೈಕ್ ಖುದ್ ಕ್ಯಾರೆಕ್ಟರ್ ಅವ್ರದ್ದು 100% ನಿಜವಾಗ್ಲೂ ಸರಿ ಇಲ್ಲ, ನನಗೆ ಅದೆಲ್ಲ ಪ್ರೂಫ್ ಇದೆ. ಒಂದು ವಿಡಿಯೋ ಸಹ ತೋರಿಸ್ತೀನಿ, ಇದರಲ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಸ್ಕ್ಯಾನ್ ಬರಲ್ಲ ಅವ್ರ ಜೊತೆ. ಅವ್ರು ಹೇಳಿದ್ರು ಇಲ್ಲ ನಾನು ಬರೀ ಸ್ಕ್ಯಾನ್ಗೆ ನನಗೆ ಬೇಬಿ ಬೇಕು ಅಂತ ನನಗೆ ವಿಡಿಯೋ ಇದೆ, ಅದು ತೋರಿಸ್ತೀನಿ ನಿನಗೆ. ಮತ್ತು ಈ ಥರ ತುಂಬ ಮೆಂಟ್ಲಿ ಇಮೋಷ್ನಲಿ ಟಾರ್ಚರ್ ಮಾಡ್ಕೊಂಡು ನಾನಿದ್ದೀವಿ. ಅದಾದಮೇಲೆ ಅವ್ರ ನನ್ನ ಪೇರೆಂಟ್ಸ್ನ ಮೀಟ್ ಮಾಡಿದ್ರು ಒಂದ್ಸರಿ ನನ್ನ ಮನೇಲಿ, ಒಂದ್ಸರಿ RSI ಕ್ಲಬ್ ಇದೆ MG ರೋಡಲ್ಲಿ, ಅಲ್ಲಿ. ಅವ್ರ ಪೇರೆಂಟ್ಸ್ ಏನು ಹೇಳಿದ್ರು ಅಂದರೆ ಮದುವೆ ನೀವೇ ಮಾಡಲಿ, ಲೈಕ್ ನೀವೇ ಮಾಡಬೇಕು, ಎಲ್ಲ ಖರ್ಚಿ ನೀವೇ ಮಾಡಬೇಕು, ನಿನಗೆ ಅಷ್ಟು ಇಷ್ಟ ಇದೆಯಲ್ಲ ನನ್ನ ಹುಡುಗ ಮೇಲೆ, ಸೊ ನೀವೇ ಮದುವೆ ಮಾಡಬೇಕು ಅಂತ. ಮತ್ತು ಒಂದು 2 BHK ಫ್ಲ್ಯಾಟು ಹೌಸು ನನ್ನ ಮನೆ ಹತ್ರ
ನನ್ನ ಏರಿಯಾ ಹತ್ರ. ಬಿಕಾಸ್ ಇವ್ರು ನನ್ನ ಜೊತೆ ಎಲ್ಲ ಇರಲ್ಲ. ನನ್ಗೆ ಗೊತ್ತು ನಿನ್ನ ಹುಡುಗಿ ಈ ಥರ FIR ಎಲ್ಲ ಹಾಕಿದೆ ನನ್ನ ಹುಡುಗ ಮೇಲೆ, ನನಗೆ ಅದೆಲ್ಲ ಲೈಕ್ ನನ್ಗೆ ತುಂಬ ಬೇಜಾರಾಗಿದೆ ಈ ಥರ ಆ ಥರ ಎಲ್ಲ ಹೇಳಿದರು ಅವರು. ಮತ್ತೆ ನಾನು ಅವ್ರ ಜೊತೆ ಮಾತಾಡೋಕೆ ನೋಡೋಕಾಗಿ ನಿನ್ನ ಹುಡುಗನ ತಪ್ಪಿದೆ ಅಂತ. ಇಲ್ಲ, ಹುಡುಗಗಳು ಈ ಥರನೇ ಇರ್ಬೋದು. ನೀನು ಒಂದು ಹುಡುಗಿ ಆಗಿ ಯಾಕೆ ನೀನು ಅವ್ರ ಜೊತೆ ಲೈಕ್ ನಿನ್ಗೆ ಯಾಕೆ ಬೇಕಿತ್ತು ಅವ್ರನ್ನ? ನೀನು ನಿಂದು ಕೇರ್ಫುಲ್ ಆಗಬೇಕಲ್ಲ. ಹುಡುಗ ಎಲ್ಲ ಈ ಥರನೇ ಇರ್ಬೋದು ಅಮ್ಮ, ನೀನು ಕೇರ್ಫುಲ್ ಆಗಿರ್ಬೋದು. ಹುಡುಗ ಏನು ಪ್ರೆಗ್ನೆಂಟ್ ಆಗುತ್ತೆ ಅಂತ ಏನೆಲ್ಲೋ ಲೈಕ್ ತುಂಬ ಕಟ್ಟು ಮಾತು ಹೇಳಿದ್ದಾನೆ. ಲೈಕ್ ಅವ್ರಿಗೆ ಒಂದು ಡಿಫ್ರೆನ್ಸೇ ಇಲ್ಲ. ಅವ್ರ ಹುಡುಗ ಏನಾದರೂ ಮಾಡಲಿ, ಬಿಕಾಸ್ ಅವ್ರ ಅಕಾರ್ಡಿಂಗ್ ಟು ದೆಮ್ ಅವ್ರು ಒಂದು ಸೆಲೆಬ್ರಿಟಿ ಅಲ್ವಾ. ಸೊ ಅವ್ರಿಗೆ ಏನು ಬೇಕಾದರೆ ಅವ್ರು ಮಾಡ್ಬೋದು, ಅವ್ರಿಗೆ ಅಷ್ಟು ಇನ್ಫ್ಲೂಯೆನ್ಸ್ ಇದೆ, ಅವ್ರು ಮಾಡ್ಬೋದು. ನೀನು ಯಾಕೆ ಈ ಥರ ಮಾಡಿದ್ಯಾ ಅಂತ. ಅದಾದ್ಮೇಲೆ ನಾನು ಹೇಳಿದ್ದೀನಿ, ನಾನು ಬಿಡಲ್ಲ. ಲಾಸ್ಟ್ ಟೈಮ್ ನಾನು ಏನಂದರೆ ವೀಕ್ ಆಗಿದ್ದೀನಿ ಇಮೋಷ್ನಲಿ. ಈ ಟೈಮ್ ನಾನು ವೀಕ್ ಆಗಲ್ಲ. ಈ ಟೈಮ್ ನಾನು ನಂದು ಅಷ್ಟು ನನ್ನ ಜೊತೆ ಆಡಿದ್ಯಾ, ವೇಟ್ ಮಾಡ್ಕೊಂಡು ಮೆಸೇಜ್ ಮಾಡ್ಕೊಂಡು ಪ್ಲೀಸ್ ಬಾ, ನಾನು ಮಾತಾಡಬೇಕು, ಈ ಥರ ನೀನು ಮಾಡೋಕ್ಕಾಗಲ್ಲ. ನೋಡಿ, ಒಂದು ರಿಲೇಷನ್ಶಿಪ್ ಇದ್ದರೆ ಕ್ಲೋಜರ್ ಬೇಕಲ್ಲ. ಯಾಕೆ ನನ್ನ ಮುಖ ಲೈಕ್ ಫ್ರಂಟ್ ಬಂದ್ಕೊಂಡು ಮಾತಾಡೋಕೆ ಅವ್ರಿಗೆ ದಮ್ಮಿಲ್ಲ ಯಾಕೆ? ಸೊ ನಾನು ಹೋಗಿದ್ದೀನಿ ಮನೆಗೆ. ಅದಾದಮೇಲೆ ನಾನು ಸ್ಟೆಪ್ಸಲ್ಲಿ ಕೂತ್ಕೊಂಡಿದ್ದೀನಿ. ನನಗೆ ಅಷ್ಟು ಡಿಪ್ರೆಷನ್ ಫೀಲ್ ಆಗ್ತಾ ಇದೆ ಸರ್. ನಾನು ನಮ್ಮ ಅಪ್ಪಗೆ ಹೇಳಿದ್ರು ಕಾಲ್ ಮಾಡಿ, ನನಗೆ ಲೈಫೇ ಬೇಡ, ನನಗೆ ಆಗ್ತಾ ಇಲ್ಲ, ನಾನು ಏನಾಗ್ತಾ ಇದೆ ಅಂತ ನಾನೇ ತಪ್ಪ ಅವ್ರ ತಪ್ಪ, ನಾನು ಮೆಂಟಲಿ ಅಷ್ಟು ಟ್ರಾಮಟೈಸ್ ಮಾಡ್ತಾ ಇದೆ ಅಂತ. ಅದಾದಮೇಲೆ ನಾನು ಇನ್ಸ್ಟಾಟಲ್ಲಿ ಒಂದು ಚಾಕ್ ಕಳಿಸಿ ನಾನು ನನ್ನ ಕೈ ಕಟ್ ಮಾಡೋಣ ಅಂತ ತರಿಸಿದ್ದೀನಿ. ಅವರು ಪೊಲೀಸ್ನ ಏನಾದರೆ ಕಾಲ್ ಮಾಡಿದ್ರು ಕಂಪ್ಲೇಂಟ್ ಮಾಡೋಕ್ಕೆ. ಹೊಯ್ಸಲ ಬಂತು. ಅವ್ರ ಅಮ್ಮ ಅಪ್ಪನೇ ಇಬ್ರು ಇತ್ತು ಮನೇಲಿ. ನನಗೆ ಗೊತ್ತಿಲ್ಲ, ನಾನು ಅವ್ರ ಮನೆ ಒಳಗಡೆನೂ ಹೋಗಿಲ್ಲ. ಅವ್ರು ಹೇಳ್ತಾರೆ ಹೌಸ್ ಟ್ರೆಸ್ ಪಾಸಿಂಗ್ ಅಂತ. ಅವ್ರ ಮನೆ ಒಳಗಡೆನೂ ಹೋಗಿಲ್ಲ, ನನಗೆ ಗೊತ್ತೂ ಇಲ್ಲ. ಸೊ ಈಗ ಆರೋಪ ಯುವತಿ ಕಡೆನೂ ಇದೆ, ಯುವಕನೂ ಕೂಡ ಅದೇ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ. ಆ ಕಡೆಗೆ ಕ್ರಿಕೆಟ್ ಪ್ಲೇಯರ್. ಗೊತ್ತಿಲ್ಲ ಈ ಪ್ರಕರಣ ಹೇಗೆ ಹೋಗುತ್ತೆ, ಪೊಲೀಸರು ಯಾವ ರೀತಿಯಾಗಿ ಇದಕ್ಕೆ ಬಗೆಹರಿಸ್ತಾರೆ ಅಂತೇಳಿ.